ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ. ಇವತ್ತಿನ ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಟೀ ಟೈಮ್ಗೆ ಒಂದು ಯಾವುದಾದ್ರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ನಮ್ಮ ಮನೇಲಿ ಈ ಬಿಸಿಲಿಗೆ ಅಂಥೇಳಿ ಕಪ್ ಕೇಕ್ ಎಲ್ಲ ಗಟ್ಟಿಯಾಗೋಗ್ಬಿಟ್ಟಿತ್ತು. ಸೊ ಅದನ್ನೇ ಬಳಸ್ಕೊಂಡು ಒಂದು ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂದ್ಕೊಂಡೆ. ಸೊ ಅದನ್ನು ಏನು ಮಾಡ್ತಿದ್ದೀನಿ, ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೌಡರ್ ಆಗೋ ತನಕ. ಅದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕಾಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿಯಾಗಿ, ತುಂಬ ನೀರು ಹಾಕೋಬೇಡಿ. ಮತ್ತು ಅದಕ್ಕೆ ಒಂದು 2ರಿಂದ 3 ಆಲೂಗಡ್ಡೆನ ಚಿಕ್ಕದಾಗಿರೋದು ತೊಗೊಂಡಿರೋದ್ರಿಂದ 2ರಿಂದ 3 ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದು 2 ಒಂದಾದರೆ ಸಾಕಾಗತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಾಲಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಎಲ್ಲ ಕಡೆ ಹತ್ಕೊಳ್ಳಿ ಅಂಥೇಳಿ ಇದರಲ್ಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಳ್ಳನ್ನು ಆ್ಯಡ್ ಇಟ್ಟಿದ್ದೀನಿ. ಅದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನು ಎಲ್ಲ ಚೆನ್ನಾಗಿ ನಾದ್ಕೊಂಡು ಟಿಕ್ಕಿ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಟೀ ಕೂಡ ರೆಡಿ ಆಗ್ತಾ ಇತ್ತು. ಮತ್ತು ಅದನ್ನು ಟಿಕ್ಕೀಸ್ನೆಲ್ಲ ಬೇಯಿಸ್ಕೊಂಡು ಬಿಡೋಣ ಅಂದ್ಕೊಂಡು ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇವೆಲ್ಲ ಏನು ಟಿಕ್ಕೀಸ್ ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಂಚ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಇವನ್ನೆಲ್ಲ ಡೀಪ್ ಫ್ರೈ ಮಾಡಲಿಕ್ಕೆ ಹೋದೆ. ಸೊ ಡೀಪ್ ಫ್ರೈ ಮಾಡಬೇಕಾದ್ರೆ ಏನಾಗ್ಬಿಡ್ತು, ಇದೆಲ್ಲ ಬ್ರೆಡ್ ಎಲ್ಲ ಎಣ್ಣೆಲಿ ಸ್ಪ್ರೆಡ್ ಆಗೋಗ್ಬಿಡ್ತು. ಸೊ ನೀವು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ, ಶಾಲೋ ಫ್ರೈನೇ ಮಾಡ್ಕೊಳ್ಳಿ. ಈ ಥರ ಶಾಲೋ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ ಮತ್ತು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವೀಟ್ ಅಂದರೆ ಸ್ವಲ್ಪ ನಾವು ಕಪ್ ಕೇಕು ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಸೊ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಷ್ಟೇ. ಆದರೆ ಟೀ ಟೈಮಿಗೆ ಮಾತ್ರ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಸಾಸ್ ಜೊತೆ ತಿನ್ಬೋದು. ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್.